ಫಸ್ಟೇ ಗೊತ್ತಿದೆಯೋ ಗೊತ್ತಿಲ್ಲ, ಅದಕ್ಕೆ ಅವ್ರು ಕಳಿಸಿದ್ರು. ಕೆಲವೊಂದು ರೇಷನ್ಸ್ ಎಲ್ಲ ತೊಗೊಂಡೆ. ಈಗ ನೋಡಿ ನನ್ನ ಫೇವ್ರೇಟ್ ಸಿಕ್ತು, ರೋಸ್ ಶರ್ಬತ್ತು. ಸೊ ತೊಗೊಂಡೆ. ಹಾಗೆ ಈಗ ನೆಕ್ಸ್ಟ್ ಕೆಲಸನೇ ನಂದು ಫಸ್ಟ್ ಹೋಗಿ ರಂಗೋಲಿ ಹಾಕ್ಬಿಡ್ತೀನಿ. ನನಗೆ ನಮ್ಮ ಮನೆ ರಂಗೋಲಿ ನೋಡಿ ಎಷ್ಟು 15 ದಿನ, ನನಗೆ 15 ವರ್ಷ ಥರ ಆಗೋಗಿದೆ. ಸೊ ಹಾಗಾಗಿ ಹೋಗಿ ರಂಗೋಲಿ ಹಾಕಿ ಇವತ್ತು ಸಾಮಗ್ರಿ ಎಲ್ಲಿ ಸಿಗುತ್ತಲ್ಲ, ಸೊ ಅಲ್ಲಿ ಸಿಗುತ್ತೆ. ಹಾಗೆ ಇದು ಸೇಜಲ್ಲಿ 2 ಥರ ಬರುತ್ತೆ. ಒಂದು ಡ್ರ್ಯಾಗನ್ ಸೇಜು, ಅದು ಬ್ಲ್ಯಾಕ್ ಕರೆಂಟ್ ಕಲರಲ್ಲಿ ಇರುತ್ತೆ, ಅಂದರೆ ವೈಲೆಟ್ ಕಲರ್ ಅಂತ ಹೇಳಿ. ಮಾರ್ನಿಂಗ್ ಇವತ್ತು ಸ್ವಲ್ಪ ರೇಷನ್ ತರಬೇಕು. ಸೊ ಹಾಗಾಗಿ ರೇಷನ್ ತರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ನೋಡಿ ಬ್ಯಾಗ್ ಇಟ್ಕೊಂಡು ಇವಳು ಬರ್ತಾಳೆ, ಇವಳಿಗೂ ಕಾಯ್ತಾ ಇದ್ದೀನಿ. ಇವತ್ತು AC ಇದೆಯಲ್ಲ, AC ಸೇಲ್ ಮಾಡೋದಕ್ಕೆ ಅಂದ್ಬಿಟ್ಟು ಹುಡುಗಿ ಬರ್ತೀನಿ ಅಂತ ಹೇಳಿದ್ರು. ಪಾಪ ಹೊಸಬ್ಳಾಗ ಅವಳು ಕಷ್ಟ ಗೊತ್ತಿದೆಯೋ ಗೊತ್ತಿಲ್ಲ, ಅದಕ್ಕೆ ಅವಳು ಕಳಿಸಿದ್ದೀನಿ. ಮಗನ್ನ ಕಳಿಸಿದ್ದೀನಿ. ನಾ ಆವಾಜ ಚಲತೆ देखती ಅದೇನೋ ನೋಡ್ಬೇಕಂತ ನೋಡ್ಬಿಟ್ಟು ಮೇಲ್ಗಡೆ ಹಂಗೆ ಸ್ವಲ್ಪ ಹೋಗಿ ಸ್ವಲ್ಪ ಕೆಲವೊಂದು ರೇಷನ್ಸ್ ಸಿಕ್ಕಾಬಟ್ಟೆ ಗಾಳಿ ಬೀಸ್ತಾ ಇದೆ. ಈಗ ನೋಡ ಪಾಯಿಂಟ್ ಎಂತ ಬರೋಕ್ಕೂ ಆಗ್ತಾ ಇಲ್ಲ. 2 चीज़ है देखो इधर, बेडशीट और एक हाँ हाँ ठीक है. ಅದಕ್ಕೆ ಇವಾಗ ಹೋಗ್ಬಿಟ್ಟು ಆ ಹುಡುಗಿ ಬಂದರೆ ಇಲ್ಲಿ ಬಂದು ವೆಯ್ಟ್ ಮಾಡೋಕ್ಕೆ ಹೇಳ್ತೀನಿ. ಇಲ್ಲಾಂದರೆ ಹುಡುಗಿನ ರೇಷನ್ ಸ್ಟೋರ್ ಹತ್ರ ಕರ್ಕೊಂಬರಕ್ಕೆ ಹೇಳ್ತೀನಿ. ರೇಷನ್ ಸ್ಟೋರ್ಗೆ ಹೋಗಬೇಕು. ಇವಾಗ ಹೋಗ್ತಾ ಇದ್ದೀವಿ. ನಮಗೆ ಇಲ್ಲಿ ಹೋಗೋದೇ ಒಂದು ಶಾಪಿಂಗ್ ಥರ ಆಗೋಗ್ಬಿಟ್ಟಿದೆ. ಆ ಹುಡುಗಿಗೆ ಅಡ್ರೆಸ್ ಗೊತ್ತಾ ಇಲ್ವ ನನಗಂತೂ ಗೊತ್ತಿಲ್ಲ. ನಾವಂತೂ ಇವಾಗ ರೇಷನ್ ಸ್ಟೋರ್ಗೆ ಹೋಗ್ತಾ ಇದ್ದೀವಿ. ಮತ್ತು ಬಂದು ಮಾತಾಡ್ತೀನಿ. ಫ್ರೆಂಡ್ಸ್, ಇವಾಗ ರೇಷನ್ ತೊಗೊಂಡು ಬಂದೆ. ಅವರು ಟೀ ಪುಡಿ ಏನು ಇಲ್ಲಿ ಕ್ಯಾಂಟೀನ್ಸ್ ಎಲ್ಲ ಆಯ್ತಲ್ಲ, ಸೊ ಅವ್ರಿಗೆ ಬೇಕಂತ ಹೇಳ್ಬಿಟ್ಟು 4 ಪ್ಯಾಕೆಟ್ ಇತ್ತು. ಸೊ ಅವರು ಟೀ ಪುಡಿ ಒಂದು ಕೊಟ್ಟಿಲ್ಲ. ಸೊ ಕೆಲವೊಂದು ರೇಷನ್ಸ್ ಎಲ್ಲ ತೊಗೊಂಡೆ. ಈಗ ನೋಡಿ ನನ್ನ ಫೇವ್ರೇಟ್ ಸಿಕ್ತು, ರೋಸ್ ಶರ್ಬತ್ತು. ಸೊ ತೊಗೊಂಡೆ. ಹಾಗೆ ಈಗ ರೀಸೆಂಟಾಗಿ ಮದುವೆ ಆಗಿದ್ದಾರೆ ಒಬ್ಬರು ಕರ್ನಾಟಕದವರು. ಸೊ ಅವ್ರು ಸಿಕ್ಕಿದ್ರು. ಸೊ ಊಟಕ್ಕೆ ಕರೆದ್ಬಿಟ್ಟು ಹೇಳ್ಬಿಟ್ಟು ಬಂದಿದ್ದೀನಿ. ಸಂಡೆ ಬರ್ತೀನಿ ಅಂತ ಹೇಳಿದ್ದಾರೆ, ನೋಡಬೇಕು. ಆ್ಯಂಡ್ ಇವಾಗ ಎಲ್ಲ ರೇಷನ್ಸ್ ಎಲ್ಲ ತೊಗೊಂಡೆ. ಬಿಸ್ಕೆಟು ಎಲ್ಲ ಖಾಲಿ ಆಗೋಗಿತ್ತು ರೇಷನ್ಸು. ಜಾಸ್ತಿ ಏನು ರೇಷನ್ಸೇ ಇರಲಿಲ್ಲ. ಸೊ ಬೇರೆ ಕಡೆಗೆ ಲೋಡ್ ಮಾಡಿ ಕಳಿಸ್ತಾಯಿದ್ರು. ಸೊ ಹಾಗಾಗಿ ರೇಷನ್ ಸಿಕ್ಕಿ ಎಷ್ಟು ರೇಷನ್ ಸಿಕ್ತು ಸಫಿಷಿಯೆಂಟ್ ಒಂದು ಮಂತ್ಗೆ ಆಗಷ್ಟು ರೇಷನ್ ತೊಗೊಂಡು ಬಂದಿದ್ದೀನಿ ಅಷ್ಟೇ. ಸೊ ಇದು ಖಾಲಿ ಆದಮೇಲೆ ಮತ್ತೆ ರೇಷನ್ ತೊಗೊಂಬರ್ಬೇಕು. ಎಷ್ಟು ಬಿಸಿಲು ಅಂತಂದರೆ ಪಾಪ ಅಭಿ ಬಂದು ರೇಷನ್ ಐಟಮ್ ಎಲ್ಲ ಇಟ್ಬಿಟ್ಟರು. ನಾನು ಎದುರುಗಡೆ ಮನೆ ಅವಳ ಜೊತೆ ಹೋಗಿದ್ದೆ, ಅವಳ ಸುಕಾಂಚ್ ಅಂತ ಗೊತ್ತಲ್ಲ, ಅವಳ ಜೊತೆ ಹೋಗಿದ್ದೆ. ಆಮೇಲೆ ಪ್ರಿಯಾಂಕನ ಹುಡುಗಿ ಬಿಹಾರಿ ಅದೇ ಹೇಳಿದ್ನಲ್ಲ, ಅವ್ಳು ಬರ್ತೀನಿ ಅಂತ. ಅವಳಿಗೆ ಯಾರೋ ಎದುರುಗಡೆ ಮನೆ ಹುಡುಗಿ ನೀವು ಹೊರಗಡೆನೇ ಬರೋದಿಲ್ಲ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ಲಂತೆ. ಸೊ ಹಾಗಾಗಿ ಅವಳು ಸಂಜೆ ಬರ್ತೀನಿ ಅಕ್ಕ, ಬೇಜಾರು ಮಾಡ್ಕೊಬೇಡಿ ಅಂತ ಅಂದು. ಸರಿ ಇಟ್ಸ್ ಓಕೆ ಅಂತ ಅಂದ್ಬಿಟ್ಟು ಮತ್ತೆ ಬಜ್ಜಿ ಎಲ್ಲ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಇದು ಖಾಲಿಯಾಗಿತ್ತು. ಸೊ ಹಾಗಾಗಿ ಇದು ತಗೊಂಡ್ಬಂದೆ. ಫ್ರೆಂಡ್ಸ್, ಆ್ಯಕ್ಚುಲಿ ಏನಂತಂದರೆ ಈಗ ನನ್ನ ಎಲ್ಲ ಕಂಪ್ಲೀಟ್ ಎಲ್ಲ ಕೆಲಸ ಮುಗ್ತಿದೆ. ನಾನು ಇವತ್ತು ರೈಸ್ ಏನೂ ಮಾಡಿಲ್ಲ, ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಿಟ್ಟಿದ್ದೀನಿ. ಸೊ ಇನ್ನೇನಿಲ್ಲ, ಹೀಗೆ ಹೋಗಿ ಒಂದು 5 ನಿಮಿಷ ಈ ರೇಷನ್ ಎಲ್ಲ ಎತ್ತಿಟ್ಬಿಟ್ಟು ಹೋಗಿ ನಾನು ಸ್ನಾನ ಮಾಡಿಕೊಂಡು ನಾನು ಈಗ ಹೋಗಿ ದೇವ್ರ ಸಾಮಾನು ತೊಳಿಬೇಕು. ನೆನ್ನೆ ನಾನು ದೇವ್ರ ಸಾಮಾನು ತೊಳಿಬೇಕಿತ್ತು, ಬಟ್ ನೆನ್ನೆ ನನಗೆ ನೈಟ್ ತನಕನೂ ಕೆಲಸ ಆಗಿದೆ. ಸೊ ಹಾಗಾಗಿ ಜಸ್ಟ್ ಮೈ ತೊಳ್ಕೊಂಡು ಬಂದಿದ್ದೆ ಅಷ್ಟೇ. ಈಗ ಹೋಗಿ ತಲೆ ಸ್ನಾನ ಮಾಡಿಕೊಂಡು ಬೆಳಗ್ಗೆ ಎದ್ದು ಹೋಗ್ತಿದೆ. ಬಟ್ ರೇಷನ್ ಸ್ವಲ್ಪ ತರಬೇಕಿತ್ತು, ಎಲ್ಲ ಖಾಲಿಯಾಗಿತ್ತು. ಸೊ ಹಾಗಾಗಿ ರೇಷನ್ ತರಬೇಕಿತ್ತಲ್ಲ, ಸೊ ಅದಕ್ಕೆ ಲೇಟ್ ಆಯಿತು. ನನಗೆ ದೇವ್ರ ಇಷ್ಟೆಲ್ಲ ಈ ಥರ ತಡ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ, ನಾನು ಮಾಡೋದು ಇಲ್ಲ. ಇದೇ ಫಸ್ಟ್ ಟೈಮ್ ಈ ಥರ ಆಗಿದ್ದು. ಅದು ಯಾವ ಕ್ಯಾನ್ಸಲ್ಲಿ ನಾನು ಮ್ಯಾಗಿ ತೊಗೊಂಡು ನನಗೆ ಗೊತ್ತಾಗ್ತಿಲ್ಲ. ಮ್ಯಾಗಿ ಇದೆ 2 ಪ್ಯಾಕೆಟ್ ಇದೆ, ಆದರೂ ಒಂದು ಮ್ಯಾಗಿ ತೊಗೊಂಡೆ. ಎಲ್ಲಿ ಬಿಡಿ ತಿನ್ನೋಕ್ಕಾಗುತ್ತೆ. ಹೇಳೋದು ಯೂಶಲಿ ಈ ಥರ ಫುಡ್ಡೆಲ್ಲ ತುಂಬ ಕಮ್ಮಿ ಯೂಸ್ ಮಾಡಿದ್ರು ತಾನೆ. ಈ ಊರಲ್ಲಿ ಪಾಪಡ್ ಚೆನ್ನಾಗಿರುತ್ತೆ, ಅದಕ್ಕಾಗಿ ಇದೊಂದು ತೊಗೊಂಡೆ. ಅಲ್ಲಿ ಚಲೋ ಹೋಗ್ತಾ ಇದೆ. ಆಮೇಲೆ ಮಸೂರ್ ದಾಲು ಇಲ್ಲಿ ಜಾಸ್ತಿ ತೂರ್ ದಾಲ್ ಯೂಸ್ ಮಾಡ್ತಾರೆ, ಬಟ್ ಮಸೂರ್ ದಾಲ್ ಈ ಥರ ಇರುತ್ತೆ ನೋಡಿ, ಕಾಣಿಸ್ತಾ ಇದೆಯಾ? ಈ ಥರ ಇದೆ ರೆಡ್. ಇದೊಂದು 1 kg ಇದನ್ನೇ ತೊಗೊಂಡಿದ್ದೀನಿ, ಮಿಕ್ಸ್ ಮಾಡಿದ್ದೀನಿ. ಯೂಸ್ ಮಾಡ್ಕೊಂಡು ಆಯ್ತು. ಸದ್ಯಕ್ಕೆ ಸಕ್ಕರೆ ಇರಲಿಲ್ಲ, ಸೊ ಹಾಲಿನ ಪ್ಯಾಕೆಟ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಈಗ ಹೋಗಿ ರೇಷನ್ ಎಲ್ಲ ಜೋಡಿಸಿ ನಾನು ಹೋಗಿ ತಲೆ ಸ್ನಾನ ಮಾಡಿಕೊಂಡು ನಾನು ಫ್ರೆಶ್ ಆಗಿ ನಾನು ಮತ್ತೆ ಈವ್ನಿಂಗ್ ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಹೊತ್ತು ಸ್ನಾನ ಮಾಡ್ಕೊಂಡು ಬಿಸಿಲು ಬೇರೆ ಹೋಗಬೇಕು. ಅಲ್ಲಂತೂ ಸಿಕ್ಕಾಬಟ್ಟೆ ಬಿಸಿಲು. ಅವರು ಇಲ್ಲಿ ಕರ್ನಾಟಕದಲ್ಲಿದ್ರಲ್ಲ, ಅವ್ರ ಮನೆಗೆ ಊಟಕ್ಕೆ ಹೋಗಿದ್ರಂತೆ. ಅದಕ್ಕೆ ಹೌದಾ ಅಂತ ಹೇಳ್ಬಿಟ್ಟು ಮಾತಾಡಿಸ್ಕೊಂಡು ಬಂದೆ. ನೀನು ಅವರು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಆಗುತ್ತೆ ವರ್ಕಲ್ಲಿರೋದು. PA ಅಂದರೆ ಪೋಸ್ಟಲ್ ಅಸಿಸ್ಟೆಂಟ್ ಏನಾಗಿ ವರ್ಕ್ ಮಾಡ್ತಾ ಇರೋದು. ಮಾಡಲಿ, ಚೆನ್ನಾಗಿರಲಿ. ಸರಿ ಆಯಿತು. ಹಾಗಿದ್ರೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈವ್ನಿಂಗ್. ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಟೈಮ್ ಬಂದು ಈಗ 5:40 ಆಗಿದೆ. ಆದರೂ ನೋಡಿ ಮಧ್ಯಾಹ್ನ ಥರ ಬಿಸಿಲಿದೆ ಇಲ್ಲಂತೂ. ಈಗ ಸ್ನಾನ ಮಾಡ್ಕೊಂಡು ಬರೋ ತನಕ ಸಾಕಾಗೋಯ್ತು ನನಗೆ. ನಾನು ಹೇಳಿದ್ದೆ, ನಾವು ಹುಡುಗಿ ಬಂದಿದ್ಲು, AC ಎಲ್ಲ ಪರ್ಚೇಸ್ ಮಾಡಿಕೊಂಡು ಎದುರುಗಡೆ ಮನೆ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋದ್ಲು. ಇನ್ನೇನು ಹೇಳ್ಬೇಕಂದ್ರೆ ಈಗ ಎಷ್ಟು ನೆಮ್ಮದಿ ಆಗ್ತಿದೆ ಅಂದರೆ ಈಗ ಹೋಗಿ ಪೂಜೆ ಮಾಡಬೇಕು. ಈಗ ನೆಕ್ಸ್ಟ್ ಕೆಲಸನೇ ನಂದು ಫಸ್ಟ್ ಹೋಗಿ ರಂಗೋಲಿ ಹಾಕ್ಬಿಡ್ತೀನಿ. ನನಗೆ ನಮ್ಮ ಮನೆ ರಂಗೋಲಿ ನೋಡಿ ಎಷ್ಟು 15 ದಿನ, ನನಗೆ 15 ವರ್ಷ ಥರ ಆಗೋಗಿದೆ. ಸೊ ಹಾಗಾಗಿ ಹೋಗಿ ರಂಗೋಲಿ ಹಾಕಿ ಇವತ್ತು ಹಬ್ಬ, ಇವತ್ತು ಪೂಜೆ ಮಾಡ್ತೀನಿ. ನಂಗೆ ಅದೇ ಒಂದು ಸಮಾಧಾನ. ಇನ್ನು ಯಾವತ್ತೂ ಪೂಜೆ ವಿಚಾರದಲ್ಲಿ ನಾನು ಹೀಗೆಲ್ಲ ಮಾಡೋದಕ್ಕೆ ಹೋಗಲ್ಲ ಅಂತ ಮನಸ್ಸು ತುಂಬ ಬೇಜಾರಾಗ್ತಿತ್ತು. ಈಗ ಹೋಗ್ತೀನಿ. ನೀವು ಬಿಸಿಲಿಗೆ ಸ್ವಲ್ಪ ತಲೆ ಬಿಸ್ಕೊಂಡು ಹೋಗೋಣ ಅಂತ ಬಂದೆ. ಸಿಕ್ಕಾಬಟ್ಟೆ ಬಿಸಿಲಿದೆ. ಯಾರಪ್ಪ ಕಸನ ಅಲ್ಲಿ ಗುಡ್ಡೆ ಹಾಕ್ತಿದ್ದಾರೆ, ಅದು ನೀಟಾಗಿದೆ. ಯಾರು ಕಸ ಗುಡಿಸಿರೋ ಗೊತ್ತಿಲ್ಲ. ಇಲ್ಲಿ ಇವಳೇ ಇರಬೇಕು ಅಂದ್ಕೊಳ್ತೀನಿ. ಸ್ನಾನ ಮಾಡೋದೇ ಏನೋ ಒಂಥರ ಸಮಾಧಾನ ಆಗೋಯ್ತು.
ಕಾಫಿ ಕುಟ್ಕೊಂಡು ಹೋಗಿ ಮಾರ್ಕೆಟಿಗೆ ಹೋಗಿ ಅವರು ಹೂವನ್ನೆಲ್ಲ ತೊಗೊಂಡು ಬಂದು ಕೊಟ್ಟರು. ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ಇನ್ನೊಂದು ವಿಚಾರ ಹಾಗೆ ಶೇರ್ ಮಾಡ್ಕೊಳ್ಬೇಕು ಅಂತ. ಏನಂದರೆ, ನಾನು ರೆಗ್ಯುಲರಾಗಿ ಇವಾಗ ನಾನು 2 ಮಂತ್ ಆಯಿತು ವ್ಲಾಗ್ ಸ್ಟಾರ್ಟ್ ಮಾಡಿ, ನನ್ನ ಚಾನಲ್ ಓಪನ್ ಮಾಡಿ ನಿಮ್ಮ ಜೊತೆ ಮಾತಾಡ್ತಾ ಇರ್ತೀನಿ. ನಾನು ಕೆಲಸ ಮಾಡ್ತಾ ನನಗೆ ಎಷ್ಟು ಹ್ಯಾಪಿ ಫೀಲ್ ಆಗುತ್ತೆ ಅಂದರೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಅಂದರೆ ಮನೇಲಿ ಎಲ್ಲ ನೀವೆಲ್ಲ ಇದ್ದೀರೇನೋ ಅನ್ನೋ ಥರ, ನೀವೆಲ್ಲ ಅಲ್ಲಿದ್ದೀರಾ, ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಹಾಗೆ ಇವಾಗ ಆ ಥರ ಫೀಲ್ ಆಗಿದೆ. ಒಂಥರ ತುಂಬ ಖುಷಿ ಆಗ್ತಾ ಇದೆ ಅಪ್ಪ. ಹೌದು ನೋಡಿ, ನನ್ನ ಹಸ್ಬೆಂಡ್ ನಂಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ನಾನು ವ್ಲಾಗೇ ಮಾಡ್ತಿರ್ಲಿಲ್ವೇನೋ. ನಾನು ನಿಜವಾಗ್ಲೂ ತುಂಬ ಒಂಥರ ಹ್ಯಾಪಿ ಫೀಲ್ ಆಗ್ತಾ ಇದೆ. ಒಂದು ಸೆಕೆಂಡ. ಎಲ್ಲ ಜೋರಾಗಿ ಮಾತಾಡ್ತಿರೋದೆಲ್ಲ ಕೇಳಿಸ್ತು. ಯಾರಂತ ನೋಡಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಏನು ಕೈ ಅಷ್ಟೊಂದೇನು ಆವತ್ತಿನ ಥರ ಇಸುತ್ತದೆ, ಇವಾಗ ಈವ್ನಿಂಗ್ ಆಗ್ತಾ ಇದೆಯಲ್ಲ. ಸೊ ಹಾಗಾಗಿ ಒಂದು ಕಡೆ ನಮ್ಮ ಆಪೋಸಿಟ್ ಮನೆ ಅವಳು ಹೋಗ್ತಾ ಇದ್ದಾಳೆ, ಆಗೊಂದು ಬೇಜಾರು. ಇನ್ನೊಂದು ಯಾರು ಬರ್ತಾರೋ, ಹೇಗಿರ್ತಾರೋ. ಸೊ ನಾನು ಡಿಸೈಡ್ ಮಾಡ್ಕೊಂಡಿರೋದು ಅಷ್ಟೇ, ನಾನು ಹೇಗಿದ್ದೀನಿ ನಾನು ಹಾಗೆ ಇರ್ತೀನಿ ಅಷ್ಟೇ. ರೆಗ್ಯುಲರಾಗಿ ನನ್ನ ಬ್ಲಾಗ್ ನಡೀತಾ ಇರುತ್ತೆ, ರೆಗ್ಯುಲರಾಗಿ ನನ್ನ ಜೊತೆ ಮಾತಾಡ್ತಾ ಇರ್ತೀನಿ. ಏನೇ ವಿಚಾರ ಇದ್ದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ. ಬರೋರು ಹೇಗಿರ್ತಾರೆ ನನಗೆ ಗೊತ್ತಿಲ್ಲ. ಬಟ್ ಆ ಹುಡುಗಿ ಹೇಳ್ತಿದ್ಲು, ಅಕ್ಕ ಅವತ್ತು ನೀವು ಹೋಲಿ ಆಡ್ಕೊಂಡು ಹೋಗ್ತೇನೆ, ಅದು ಮಣ್ಣು ಅದೆಲ್ಲ ಇರ್ತಿದ್ರಲ್ಲ, ಅದೆಲ್ಲ ಆದಾಗ ನೀವು ಒಂದು ಚೂರು ಕೋಪ ಮಾಡ್ಕೊಳ್ಳಿಲ್ಲ, ರಿಯಾಕ್ಟ್ ಮಾಡಲಿಲ್ಲ. ನಿಮ್ಮ ವ್ಯವಹಾರ ಎಷ್ಟು ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ಅಂತಂದು. ಅವಳು ಹೊಗಳೋದಕ್ಕೆ ಅಂತ ಅಲ್ಲ, ಬಟ್ ಅಷ್ಟೊಂದು ಫೀಲಿಂದ ಹೇಳ್ತಾ ಇದ್ಲು. ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಅವಳು ಮಾತಾಡೋದಕ್ಕೆ. ಸೊ ಥ್ಯಾಂಕ್ಸ್ ಅವಳಿಗೆ. ತುಂಬ ಖುಷಿ ಆಯ್ತಪ್ಪ. ಏನೋ ಒಂಥರ ನನಗೆ ನನ್ನ ಲೈಫಲ್ಲಿ ನಿಮ್ಗಳ ಜೊತೆ ಎಲ್ಲ ಈಗ ಮಾತಾಡ್ತಾ ನನಗೆ ಎಷ್ಟೋ ಒಂಥರ ಸಮಾಧಾನ ಸಿಕ್ಕಂಗಾಗುತ್ತೆ. ನನಗೆ ಒಂಥರ ಹ್ಯಾಪಿಯಾಗಿದ್ದೀನಿ ಅನ್ನೋ ಒಂಥರ ಫೀಲ್ ಆಗುತ್ತೆ ನನಗೆ. ಈಗ ಹೋಗಿ ದೇವ್ರ ಪೂಜೆ ಮಾಡಬೇಕು. ದೇವ್ರ ಪೂಜೆ ಮಾಡಿಬಿಟ್ಟು ನಾನು ನಿಮಗೆ ಮತ್ತೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಈಗ ಕಂಪ್ಲೀಟಾಗಿ ದೇವ್ರ ಮನೆಯಲ್ಲ ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅಪ್ಡೇಟ್ ಹೇಳಬೇಕು ಅಂತ ಹೇಳಿ, ಏನಂತ ಅಂದರೆ, ನಾನು ಸುಮಾರು ಒಂದು ಫ್ಯೂ ಡೇಸ್ ಬ್ಯಾಕ್ ನಾನು ನಿಮ್ಗೆ ಹೇಳಿದೆ, ನಾನು ಪೂಜೆ ಮಾಡಬೇಕಾದ್ರೆ ಸೇಜ್ ಮತ್ತು ಹಳದಿ ಸಾಸಿವೆನ ಯೂಸ್ ಮಾಡ್ತೀನಿ ಅಂತ. ಇದು ನೋಡಿ, ಇದನ್ನು ಹಳದಿ ಸಾಸಿವೆ ಅಥವಾ ಬಿಳಿ ಸಾಸಿವೆ ಅಂತಲೂ ಕರೀತಾರೆ. ಪಂಚಸಾರಿ ಅಂಗಡಿಗಳಲ್ಲಿ ಸಿಗುತ್ತೆ, ಪೂಜಾ ಸಾಮಗ್ರಿ ಎಲ್ಲಿ ಸಿಗುತ್ತಲ್ಲ, ಸೊ ಅಲ್ಲಿ ಸಿಗುತ್ತೆ. ಹಾಗೆ ಇದು ಸೇಜಲ್ಲಿ 2 ಥರ ಬರುತ್ತೆ. ಒಂದು ಡ್ರ್ಯಾಗನ್ ಸೇಜು, ಅದು ಬ್ಲ್ಯಾಕ್ ಕರೆಂಟ್ ಕಲರಲ್ಲಿ ಇರುತ್ತೆ, ಅಂದರೆ ವೈಲೆಟ್ ಕಲರ್ ಅಂತ ಹೇಳಿ, ಪರ್ಪಲ್ ಕಲರ್ ಸಿಗುತ್ತೆ, ಅದನ್ನು ಡ್ರ್ಯಾಗನ್ ಸೇಜ್ ಅಂತ ಹೇಳ್ತಾರೆ. ಇದು ನಾರ್ಮಲ್ ಸೇಜು. 2 ಸೇಜ್ ಕೂಡ ಪವರ್ಫುಲ್, ಯಾವುದು ಬೇಕಾದರೂ ಬಳಸ್ಬೋದು. ಅಂದರೆ ಕಂಪ್ಲೀಟಾಗಿ ಮನೇಲಿ ಕಿರಿಕಿರಿ ಆಗ್ತಿದೆ, ತುಂಬ ನೆಗೆಟಿವಿಟಿ ಇದೆ ಅಂತ ಅಂದಾಗ ನೀವು ಡ್ರ್ಯಾಗನ್ ಸೇಜ್ ಯೂಸ್ ಮಾಡ್ಬೋದು. ಸೊ ಇದು ಒಂದು ಸೇಜ್ ಬಂದು 80 ರುಪೀಸ್ ಆಗುತ್ತೆ, ಅದು 160 ರುಪೀಸ್ ಆಗುತ್ತೆ ರೇಟ್. 40-50 ರುಪೀಸ್ಗೆಲ್ಲ ಪ್ಯಾಕೆಟು. ಇದು ಬಿಳಿ ಸಾಸಿವೆ ಅಥವಾ ಹಸಿರು ಸಾಸಿವೆ ಅಂತ ಹೇಳ್ತಾರೆ, ಅದನ್ನು ಸಿಗುತ್ತೆ. ಇವತ್ತು ನಾನು ಪೂಜೆಗೆ ಇದನ್ನು ಕೂಡ ಬಳಸ್ತೀನಿ. ನಾನು ಪೂಜೆದು ಒಂದು ಕ್ಲಿಪ್ ಕೂಡ ಆ್ಯಡ್ ಮಾಡ್ತೀನಿ ನೋಡಿ. ನಾನು ಎಲ್ಲ ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿದ್ಮೇಲೆ ನಾನು ಕ್ಲಿಪ್ ಕೂಡ ಆ್ಯಡ್ ಮಾಡ್ತೀನಿ. ಹಾಗೆ ಇನ್ನೊಂದು ಏನಂತ ಅಂದರೆ, ಈ ವಿಡಿಯೋ ನೀವು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ, ಯಾರಿಗೆಲ್ಲ ಕೆಲವೊಂದು ದೇವ್ರ ಪೂಜೆ ಬಗ್ಗೆ, ಕೆಲವೊಂದು ವಸ್ತುಗಳ ಬಗ್ಗೆ ತಿಳ್ಕೋಬೇಕು ಅಂತ ಇಷ್ಟ ಇರುತ್ತಲ್ಲ, ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ. ಹಾಗೆ ನಿಮಗೂ ಕೂಡ ಕೆಲವು ವಿಚಾರಗಳನ್ನ ಶೇರ್ ಮಾಡ್ತೀನಲ್ಲ, ಅದು ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನೊಂದು ಏನಂದರೆ, ಅದೇ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಯೂಸ್ ಮಾಡೋದು, ಸೇಜ್ ಹೇಗೆ ಯೂಸ್ ಮಾಡೋದು, ಹಾಗೆ ವೈಟ್ ಸಾಸಿವೆ ಇಂಪಾರ್ಟೆನ್ಸ್ ಏನು, ಇದು ಸೇಜ್ ಇಂಪಾರ್ಟೆನ್ಸ್ ಏನು, ಹಾಗೆ ಹೇಗೆ ಯೂಸ್ ಮಾಡೋದು, ಎರಡೂ ನಾನು ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಅದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಇವತ್ತಿಗೆ ನಾನು ಹೋಗಿ ರಂಗೋಲಿನೂ ಹಾಕ್ತೀನಿ, ನಾನು ರಂಗೋಲಿ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ ರಂಗೋಲಿ? ತುಂಬ ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ. ನನಗೆ ಯಾವಾಗ ನಮ್ಮ ಮನೇಲಿ ರಂಗೋಲಿ ಹಾಕಿದ್ನಲ್ಲ, ಆಗ ನನಗೆ ಒಂದು ಸ್ವಲ್ಪ ಸಮಾಧಾನ ಅಂತ ಆಯಿತು. ಸೊ ನೆಕ್ಸ್ಟ್ ಇನ್ನೊಂದು ಏನಂತ ಅಂದರೆ, ಎಲ್ಲ ಹೂವು ಇಟ್ಟು ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಹಾಗೆ ಕೆಲವೊಂದು ದೇವಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೂಜಾ ವಿಧಾನ ಆಗಿರ್ಬೋದು, ಹಾಗೆ ಕೆಲವು ಮಂತ್ರದ ಬಗ್ಗೆ ಆಗಿರ್ಬೋದು. ನಾನು ಕಂಪ್ಲೀಟ್ಲಿ ಈ ಬ್ಲಾಗಲ್ಲೇ, ಅಂದರೆ ಈ ಜರ್ನಿ ವಿಷಯ ಏನು ಬ್ಲಾಗ್ ಇದೆಯಲ್ಲ, ಅದರಲ್ಲೇ ಎಲ್ಲದನ್ನ ನಾನು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸೊ ಕಂಪ್ಲೀಟಾಗಿ ಇದ್ರ ಬಗ್ಗೆ ಮಾಹಿತಿ ತಿಳಿಸಬೇಕು ಅಂತ ಹೇಳಿ ನಾನು ಸ್ಪಿರಿಚುವಲ್ ಸೋಲ್ ಅನ್ನೋ ಚಾನಲ್ ಓಪನ್ ಮಾಡ್ಕೊಂಡಿದ್ದೆ. ಆದರೆ ನನಗೇನಂತ ಅನಿಸ್ತು ಅಂತಂದರೆ, ಬ್ಲಾಗ್ ಹೇಗೂ ಮಾಡ್ತೀನಲ್ಲ, ಸೊ ಕಂಪ್ಲೀಟ್ ವೀಡಿಯೋಸ್ನ ಸೆಗ್ರಿಗೇಟ್ ಮಾಡೋದು ಬೇಡ. ಸೊ ಒಂದೇ ಬ್ಲಾಗಲ್ಲಿ ಎಲ್ಲನೂ ಹೇಳೋಣ ಅಂತ ಹೇಳಿ ನಾನು ಈ ಥಾಟ್ ಮಾಡಿಕೊಂಡೆ. ಓಕೆನಾ? ಪ್ರತಿ ಬ್ಲಾಗ್ನಲ್ಲೂ ನಾನು ಪ್ರತಿಯೊಂದು ದೇವ್ರ ಬಗ್ಗೆ ನಾನು ತಿಳಿಸ್ತಿರ್ತೀನಿ. ನಿಮಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ತಿಳ್ಕೋಬೇಕು ಅಂದರೆ ನನಗೆ ಹೇಳಿ, ನಾನು ಕಮೆಂಟ್ ಮಾಡಿ, ಅಂದರೆ ನನಗೆ ಎಷ್ಟು ಗೊತ್ತು ಅದನ್ನು ಕಂಪ್ಲೀಟಾಗಿ ನಾನು ಹೇಳ್ತೀನಿ, ಸರಿನಾ? ಸೊ ಈಗ ನಾನು ಹೋಗಿ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಿ ನನ್ನ ದೇವ್ರ ಪೂಜೆ ಮಾಡಿರೋದನ್ನ ನಾನು ಒಂದು ಕ್ಲಿಪ್ ಹಾಕ್ತೀನಿ. ಅಂದರೆ ನಾನು ಈಗ ಪೂಜೆ ಮಾಡಿದ್ದೀನಿ ಅಂತ ತೋರಿಸೋದಕ್ಕೆ ಅಷ್ಟೇ, ಅದೊಂದು ಕ್ಲಿಪ್ ಹಾಕ್ತೀನಿ. ನಾನು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಎಂಡ್ ಆದಮೇಲೆ ಅದೊಂದು ಕ್ಲಿಪ್ ಕೂಡ ಆ್ಯಡ್ ಆಗಿರುತ್ತೆ, ಹಾಗೆ ನೋಡಿ. ಓಕೆನಾ? ನಾನು ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟಲ್ಲಿ ನೀವು ಹೇಳಿ, ನನಗೆ ತಿಳಿಸಿ. ಓಕೆನಾ? ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಈ ಅಪ್ಡೇಟ್ಸ್ನ ನಾನು ತಿಳಿಸಿ. ಓಕೆನಾ? ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ನನಗೂ ಕೂಡ ನಿಮ್ಮಿಂದ ಒಂದು ಸಪೋರ್ಟ್ ಸಿಗುತ್ತೆ. ಓಕೆ, ನಾನು ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬಾಯ್.